ವಿಜಯಾನಂದ್ ಅವರೇ, ಸದನದಲ್ಲಿ ನಿಮ್ಮ 100% ಹಾಜರಾತಿಯ ಬಗ್ಗೆ ಹೇಳಿದ್ರಿ. ಸದನದಲ್ಲಿ ನಾನು ಯಾವಾಗಲೂ ಹಾಜರಾಗಿರ್ತೀನಿ, ಪ್ರಶ್ನೆಗಳನ್ನು ಕೇಳ್ತೀನಿ ಅನ್ನುವಂಥದ್ದು. ಆದರೆ ಈ ಘಟನೆ ನಡೆದಂಥ ಸಂದರ್ಭದಲ್ಲೂ ಕೂಡ ಅಧಿವೇಶನ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ತಾವು ಅಧಿವೇಶನದ ಒಳಗಡೆ ಇದ್ಕೊಂಡು ನಡೆದ ಘಟನೆಯ ಬಗ್ಗೆ ಸದನದ ಮೂಲಕ, ಸ್ಪೀಕರ್ ಮೂಲಕ ಮಾಹಿತಿಯನ್ನು ಜನರಿಗೆ ರವಾನಿಸೋದು ಬಿಟ್ಟು ದೇವರ ದರ್ಶನಕ್ಕೆ ತೆರಳಿದೆ ಅಂತ ಹೇಳ್ತಾ ಇದ್ದೀರಿ. ಒಬ್ಬ ಶಾಸಕನಾಗಿ ಯಾವುದು ಹೆಚ್ಚು ಜವಾಬ್ದಾರಿಯುತ ಅಂತ ಅನ್ನಿಸ್ತು ತಮಗೆ? ಅಲ್ಲಲ್ಲ, ಜವಾಬ್ದಾರಿಯುತವಾದ ಕೆಲಸ ನಂದಿದೆ. ನಾನೀಗಾಗಲೇ ಸದನದಲ್ಲಿ ಅನೇಕ ಪ್ರಶ್ನೆಗಳನ್ನು ನಾನು ಕೇಳಿದ್ದೇನೆ. ಅದು ಬಹುತೇಕ ಕೆಲವು ವಿಳಂಬ ಆಗಿರೋದ್ರಿಂದ ನಾನು ಸದನದಲ್ಲಿ ಅವತ್ತು ಭಾಗವಹಿಸಿದೆ, ಅವತ್ತು ನಾನು ಅನೇಕ ಚರ್ಚೆಯಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇವತ್ತು ಆ ವಿಷಯಗಳನ್ನು ನಾನು ಖಂಡಿತವಾಗಿ ನಮ್ಮ ಸಭಾ ಅಧ್ಯಕ್ಷರಿಗೆ ಗಮನಕ್ಕೆ ತರ್ತೇನೆ. ಏನು ನಡೆದಿತ್ತು, ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಸಮರ್ಪಕವಾಗಿ ಉತ್ತರವನ್ನು ನಾನು ಸದನದಲ್ಲಿ ಕೊಡ್ತೀನಿ. ಆದರೆ ಇದನ್ನು ಒಂದು ಘಟನೆಯನ್ನು ನನಗೆ ಯಾಕೆ ಇಷ್ಟೊಂದು ನೋವು ತಂತು ಅಂದರೆ, ಸುಳ್ಳು ಆರೋಪಗಳನ್ನು ನನ್ನ ಮೇಲೆ ಇಲ್ಲದ ಸೃಷ್ಟಿಗಳನ್ನು ಮಾಡಿ ಅನೇಕ ಜನ ಬಂದು ಮಾಧ್ಯಮದಲ್ಲಿ ಅವನು ಹಿಂಗೆ ಗುಂಡಾಗಿರಿ ಮಾಡ್ತಾನೆ. ಗುಂಡಾಗಿರಿ ಅರ್ಥ ಏನು ಇವ್ರಿಗೆ? ಗುಂಡಾಗಿರಿ ಅರ್ಥ ಅಂದ್ರೇನು? ಗುಂಡಾಯಿಸಮ್ ಅಂದ್ರೇನು? ಗುಂಡಾಯಿಸಮ್ ಅಂದರೆ ನನ್ನ ಭಾವನೆ ಪ್ರಕಾರ ಗುಂಡಾಗಿರಿ ಮಾಡಿ ಬದುಕೋನು ಗುಂಡಾಯಿಸಮ್. ನಾನು ಗುಂಡಾಗಿರಿ ಮಾಡಿ ಬದುಕಿಲ್ಲ. ನಾನು ಒಬ್ಬ ಒಳ್ಳೆ ಮನೆತನದಲ್ಲಿ ಹುಟ್ಟಿದಂಥವನು. ನಾನು ಒಬ್ಬ ಜನರಲ್ಲಿ ಮಧ್ಯೆ ಗುರುತಿಸುವಂಥವನು. ನನಗೆ ಅರಿವಿದೆ ನಾನು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಇರಬೇಕು ಅನ್ನೋದು ಅರಿವಿದೆ. ಯಾಕಂದರೆ ಇದು ಇವತ್ತಿಂದಲ್ಲ, ಸುಮಾರು ವರ್ಷಗಳಿಂದ ನಾನು ಒಂದು ರಾಜಕೀಯ ಮನೆತನದಲ್ಲಿ, ಕಾಂಗ್ರೆಸ್ ಮನೆತನದಲ್ಲಿ ಹುಟ್ಟಿದಂಥವನು. ನನಗೆ ಆ ಅರಿವು ಇಟ್ಕೊಂಡು ನಡೆದಂಥವನು. ಸುಮ್ಮನೆ ಆರೋಪಗಳನ್ನು ಕೇಳಿ ನನಗೆ ನೋವಾಯಿತು ಹೊರತಾಗಿ ಈ ರೀತಿ ನಾನು ಸದನವನ್ನು ತಪ್ಪಿಸಬೇಕು ಅಥವಾ ಜನರಿಂದ ಮರೆಮಾಚಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಯಾವುದೂ ಮಾಡಿಲ್ಲ. ಅದಕ್ಕೆ ಖಂಡಿತವಾಗಿ ನಾನು ಈ ಸದನದಲ್ಲಿ ಈ ವಿಷಯಗಳನ್ನು ನಾನು ಮಾನ್ಯ ನಮ್ಮ ಸಭಾಧ್ಯಕ್ಷರಿಗೆ ಗಮನಕ್ಕೆ ತಂದು ಅದನ್ನು ಸದನದಲ್ಲಿ ನನಗೆ ಚರ್ಚೆ ಮಾಡಲು ಅವಕಾಶವನ್ನು ಖಂಡಿತವಾಗಿ ನಾನು ಕೇಳ್ತೀನಿ. ಈ ಸಂದರ್ಭದಲ್ಲಿ ತಮಗೆ ತಿಳಿಸಕ್ಕೆ ಬಯಸ್ತೇನೆ. ನಾನು ಕಾಶಪ್ಪನವರವರೇ, ಆಗಲೇ ನೀವು ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರಿ. ತಮ್ಮ ಪತ್ನಿ ಹೊರಗಡೆ ಹೋಗುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ಗೆ ತಮ್ಮ ಬಂಧು ಬಳಗದವರು ಹೊರಗಡೆ ಹೋಗುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು. ಹಾಗಾದರೆ ಇಲ್ಲಿ ಬರುವಂಥ ಪ್ರಶ್ನೆ, ಸೋಮಶೇಖರೇಗೌಡ ನಿಮ್ಮ ಕುಟುಂಬದ ಸದಸ್ಯನ ಅನ್ನುವಂಥದ್ದು. ಆತ ನಿಮ್ಮ ಕುಟುಂಬದ ಸದಸ್ಯನು ಹೌದಾ ಅಥವಾ ಬರೀ ಪರಿಚಯಸ್ಥನ? ಎಷ್ಟು ವರ್ಷಗಳಿಂದ ಪರಿಚಯಸ್ಥ? ಆತನಿಗೂ ನಿಮಗೂ ಸಂಬಂಧ ಹೇಗೆ, ಅವಿನಾಭಾವತೆ ಹೇಗೆ ಅನ್ನುವಂಥದ್ದು? ಭಾಳ ಸ್ಪಷ್ಟವಾಗಿ ನಾನು ಹೇಳೋದಾದರೆ, ನಾನು 2001ರಲ್ಲಿ ಈ ರಾಜ್ಯದ ಯುವ ಕಾಂಗ್ರೆಸ್ ಘಟಕದ ಪ್ರಧಾನ ಕಾರ್ಯದರ್ಶಿ ಆದೆ. ಅಂದು ನಮ್ಮ ಅಧ್ಯಕ್ಷರು ಸನ್ಮಾನ್ಯ ದಿನೇಶ್ ಗುಂಡೂರವರು ಈ ರಾಜ್ಯದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಆವಾಗ ಸೋಮಶೇಖರ್ ಗೌಡ ಕೂಡ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ, ಅವರು ಕಾರ್ಯದರ್ಶಿಗಳಾಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಅಂದು ನಂತರ ಅವರಿಗೆ ನನಗೆ ಪರಿಚಯ. ಅಂದು ನಂತರ ನಾವು ಒಂದೇ ಪಾರ್ಟಿಯಲ್ಲಿ ಒಂದೇ ಪಕ್ಷದಲ್ಲಿ ನಾವು ಬೆಳೆದಂಥವ್ರು. ಅವರು ಕೂಡ ನನಗೆ ಪರಿಚಯ ಇದ್ದರು. ಬಹುತೇಕ ಆ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಘಟನೆಯಲ್ಲಿ ಅವರು ಕೂಡ ಇದ್ದರು. ಆದರೆ ಅವರು ನಾನು ಕರೆದೇ ಆಗಲಿ, ಅವರು ಅಷ್ಟೊಂದು ನಾವು ಅವರು ಒಡನಾಟದಲ್ಲಿಲ್ಲ. ಆದರೆ ಅವರು ಅಲ್ಲಿ ಬಂದಿದ್ದರು ಅಷ್ಟೇ, ನನಗೆ ವಿಶ್ ಮಾಡಿದರು. ಊಟದ ಹಬ್ಬದ ಅಂಗವಾಗಿ ನನಗೆ ವಿಶ್ ಮಾಡಿದರು ಅಷ್ಟೇ ಹೊರತಾಗಿ ಬೇರೆ ಅವರಿಗಾಗಲಿ ನಮಗಾಗಲಿ ಅಲ್ಲಿ ಯಾವುದೇ ಈ ಘರ್ಷಣೆ ನಡೆದ ಬಗ್ಗೆ ಯಾವುದೂ ವಿಷಯನೇ ಗೊತ್ತಿಲ್ಲ ನಮಗೆ. ತದನಂತರ ಅಲ್ಲಿ ಸುಮಾರು ಜನ ಇದ್ದರು. ಯಾಕಂದರೆ ಎಲ್ಲರಿಗೂ ಕಳಿಸುವಂಥ ಪ್ರಕ್ರಿಯೆ ನಿಮಗೆ ಗೊತ್ತಿದೆ. ಒಂದು ಹೋಟ್ಲ್ ಅಂದ ಮೇಲೆ ನೂರಾರು ಜನ ಬರೋರು ಹೋಗೋರು. ಅಲ್ಲಿ ಯಾವ ಘಟನೆ ನಡೀತೋ ಅದನ್ನು ಯಾಕೆ ನಮ್ಮನ್ನು ತೆಗೆದುಹಾಕೊಂಡ್ರು ಅನ್ನೋದೇ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸೊ ತಾವು ಹೇಳುವ ಪ್ರಕಾರ ಆವತ್ತು ಸೋಮಶೇಖರೇಗೌಡ ನಿಮ್ಮ ಜೊತೆಗೆ ಪಾರ್ಟಿಗೆ ಬಂದಂಥ ಗುಂಪಿನಲ್ಲಿ ಇರಲಿಲ್ಲ ಹಾಗಿದ್ರೆ? ಇರಲಿಲ್ಲ. ಸೊ ಆತನ ಪಾಡಿಗೆ ಆತ ಇನ್ಯಾವುದೋ ಒಂದು ಪಾರ್ಟಿ ಮಾಡ್ತಾ ಇದ್ದ? ಅಲ್ಲ, ಅವರು ಕುಟುಂಬದ ಸದಸ್ಯರ ಜೊತೆಗೆ ಬಂದಿದ್ದರು ಅಂತೇಳಿ ನಿಮಗೂ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಕೂಡ ಅದು ಅವ್ರಿಗೆ ಆ ತದನಂತರ ನಾನು ಕೇಳಿದಾಗ ಅವರು ಹೇಳಿದರು, ಇಲ್ಲ ನಾನು ನನ್ನ ಕುಟುಂಬದ ಸದಸ್ಯರ ಜೊತೆ ಬಂದಿದ್ದೀನಿ ಅಂತೇಳಿ ಅವತ್ತೇ ಅಲ್ಲೇ ಹೇಳಿದರು ನನಗೆ. ಆದರೆ ನಾನು ಅವರು ಒಟ್ಟಿಗಾಗಿ ಹೋಗಿ ಅವರು ನನಗೆ ಟೇಬಲ್ ಬುಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ನಾನು ಕೇಳಿದೆ. ಅದು ಸುಳ್ಳು. ನಾನು ನನ್ನ ಪಾಡಿಗೆ ನನ್ನ ಪತ್ನಿ ಆ ಟೇಬಲನ್ನು ಬುಕ್ ಮಾಡಿ ನನಗೆ ಅಲ್ಲಿ ಸರ್ಪ್ರೈಸ್ ಆಗಿ ನನಗೆ ಅಲ್ಲಿ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಒಂದೇ ಸಾರಿ ನನ್ನ ಕಾರಲ್ಲಿ ನನ್ನ ಡ್ರೈವರು ಇವರು ಎಲ್ಲ ಕಾರಲ್ಲಿ ಹಚ್ಕೊಂಡು ಸೀದಾ UB ಸಿಟಿಗೆ ಹೋಗಿದ ಮೇಲೆ ನನಗೆ ಗೊತ್ತು ಅಲ್ಲಿ ಊಟಕ್ಕೆ ಹೋಗಿದ್ದೀವಿ ಅಂತ. ಹಾಗಾದರೆ ನೀವು ನಿಮಗೂ ಮತ್ತು ಆ ಇಬ್ಬರು ಪೊಲೀಸ್ ಪೇದೆಗಳಿಗೂ ನಡೆದಂತಹ ಸಂಭಾಷಣೆಯ ಬಗ್ಗೆ ಹೇಳಿದ್ರಿ. ಅದೇ ಸಂದರ್ಭದಲ್ಲಿ ಸೋಮಶೇಖರೇಗೌಡನಿಗೂ ಆ ಪೊಲೀಸ್ ಪೇದೆಗಳಿಗೂ ಏನು ಸಂಭಾಷಣೆ ನಡೀತು? ಯಾಕಂದರೆ ನೀವು ಸ್ಥಳದಲ್ಲಿ ಹಾಜರಿದ್ರಿ, ನೀವು ಒಬ್ಬ ಪ್ರತ್ಯಕ್ಷದರ್ಶಿ ಅನ್ನಿಸ್ಕೊಳ್ತೀರಿ ಇಡೀ ಘಟನೆಗೆ. ಸೋಮಶೇಖರೇಗೌಡನಿಗೂ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಆ ಇಬ್ಬರು ಪೇದೆಗಳಿಗೂ ಘರ್ಷಣೆ ನಡೀತಾ ಅಲ್ಲಿ?
ಇಲ್ಲೆಲ್ಲ ನಾನಿದ್ದಂಥ ಸಂದರ್ಭದಲ್ಲಿ ನಡೆದಿಲ್ಲ. ಬಹುತೇಕ ನಾನು ಅಲ್ಲಿಂದ ನಾನು ತಮಗೆ ತಿಳಿದ ಹಾಗೆ ತಮಗೆ ಹೇಳಿದ ಹಾಗೆ ನಾನು ಅವರು ಊಟ ಕೊಡೋದು ತಡ ಮಾಡಿದರು. ಹಾಗೂ ನಾವು ಅಷ್ಟೇ ಮಾತಾಡಿ ಆ ಪೊಲೀಸರು ಬಂದ ತಕ್ಷಣ ಅದನ್ನು ನೀವು ವಿಡಿಯೋ ಚಿತ್ರೀಕರಣ ಮಾಡಬಾರ್ದು ಅಂತ ಹೇಳಿ ನಾವು ತಕ್ಷಣವೇ ನಾವು ಹೊರಟುಬಿಟ್ವಿ. ನಮ್ಮ ಕುಟುಂಬದ ಸದಸ್ಯರು ಇದು ಅವಕಾಶ ಕೊಡೋದು ಬೇಡ, ನಾವು ಒಂದು ಗೌರವಾನ್ವಿತವರು, ಇಲ್ಲಿ ಸಮಯ ಮೀರಿದ ಮೇಲೆ ಇರೋದು ನಂದು ತಪ್ಪು ಅನ್ನೋ ಭಾವನೆಯಿಂದ ನಾನು ಮನೆಗೆ ತೆರಳಿದೆ ಅಷ್ಟೇ ಹೊರತಾಗಿ ಅದು ತದನಂತರ ಘರ್ಷಣೆ ಏನಾಯಿತು, ಯಾರ್ಯಾರಿಗೆ ಏನೇನಾಯಿತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ನಾನು ಸಬ್ ಇನ್ಸ್ಪೆಕ್ಟ್ರಿಗೆ ನಾನು ವಿಷಯನ ತಿಳಿಸಿ ನಾನು ಹೊರಟಿದ್ದೀನಿ. ಈ ಥರ ಘಟನೆ ಆಯಿತು, ಅವರ ಇಬ್ಬರನ್ನ ನೀವು ವಿಚಾರಣೆ ಮಾಡಬೇಕು, ಅವರು ಈ ರೀತಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದರು ಅಂತ ನಾನು ತಿಳಿಸಿದೆ ಅಷ್ಟೇ. ಸೊ ಆ ರೀತಿಯಾಗಿ ನೀವು ಇಲ್ಲಿಂದ ಹೊರಟು ಹೋದ ನಂತರ ಮಾಧ್ಯಮಗಳನ್ನು ನೋಡ್ತಾ ಇದ್ರಾ, ಸುವರ್ಣ ನ್ಯೂಸ್ ಏನಾದರೂ ನೋಡ್ತಾ ಇದ್ರಾ? ಕ್ಷಣ ಕ್ಷಣದ ಬೆಳವಣಿಗೆಗಳನ್ನು ರಿಪೋರ್ಟ್ ಮಾಡ್ತಾ ಇದ್ವಿ ನಾವು. ಸೋಮಶೇಖರೇಗೌಡ ನಿಮ್ಮ ಪ್ರತಿಕ್ರಿಯೆಯನ್ನು ಕೂಡ ಹಾಕಿದ್ವಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ಕ್ಷಣ ಕ್ಷಣದ ಬೆಳವಣಿಗೆಗಳನ್ನು ಕೊಡ್ತಾ ಇತ್ತು. ತಾವೇನಾದ್ರು ಗಮನಿಸಿದ್ರ ಅದನ್ನು? ಅದರಲ್ಲೇನಾದರೂ ನಿಮಗೆ ಅತಿಯಾದ ಟಾರ್ಗೆಟ್ ಅಂತ ಏನಾದ್ರು ಅನ್ನಿಸ್ತಿತ್ತಾ ಅಂತ? ಇಲ್ಲ, ಆ ಥರ ನನಗೆ ಯಾವುದೂ ವಿಚಾರಗಳು ಗೊತ್ತಾಗಿಲ್ಲ. ಯಾಕಂದರೆ ತಮ್ಮ ಮಾಧ್ಯಮದಲ್ಲಿ ನಾನು ನೋಡಿದ್ದು ಕೆಲವಷ್ಟು ಸಂಗತಿಗಳನ್ನು ನೋಡಿದ್ದೀನಿ. ಆದರೆ ಸೋಮಶೇಖರ್ ಗೌಡ ಏನು ಸ್ಪಷ್ಟೀಕರಣ ಕೊಟ್ಟಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಅವ್ರಿಗೆ ಬಿಟ್ಟಿದ್ದು ಅವ್ರ ವಿಷಯ. ಯಾಕಂದರೆ ಈಗ ಜೊತೆಗೆ ಇದ್ದೀವಿ, ಗೊತ್ತಿದ್ದಾರೆ, ಪರಿಚಯ ಇದ್ದಾರೆ ಅಂದ ತಕ್ಷಣ ನನ್ನ ಹೆಸರನ್ನು ಅವ್ರ ಜೊತೆಗೆ ಸೇರಿಸ್ಕೊಂಡು ಅವ್ರ ನಂಬರ್ 1 ಆರೋಪಿಯನ್ನು ಮಾಡಿ ನಂಬರ್ 2 ಆರೋಪಿಯನ್ನು ನನ್ನ ಮಾಡಿದ್ದಾರೆ. ಅದರಲ್ಲಿ ನನಗೇನೋ ಅನ್ನಿಸ್ತಾ ಇದೆ ಅಂದರೆ ಇದೆಲ್ಲವನ್ನು ನೋಡಿದರೆ ಸೋಮಶೇಖರ್ ಗೌಡ ಈ ಮೊದಲಿಂದ ಸ್ವಲ್ಪ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ರೇವಡಿ ಸೀಟರ್ ಅನ್ನೋದು ಒಂದು ಕಾರಣಕ್ಕೆ ಅದ್ರ ಜೊತೆಗೆ ನನ್ನನ್ನು ಹೆಸರು ಸೇರಿಸ್ಕೊಂಡು ಈಗ ಇದರಲ್ಲಿ ಸ್ವಲ್ಪ ವಿರೋಧಿ ಸಂಚೆ ಎಲ್ಲ ಕೂಡ ನಡೆದಿದೆ. ನಾನು ನಮ್ಮ ಹಿರಿಯ ರಾಜಕಾರಣಿಯಾದಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ನನಗೆ ಅನೇಕ ಸಾರಿ ಹೇಳಿದ್ದಾರೆ, ಎಲ್ಲ ನೀವು ಕೇಳಿದ್ದೀರ ಮಾಧ್ಯಮದವರು, ಒಬ್ಬ ರಾಜಕಾರಣಿಗಳು ಇವತ್ತು ಒಂದು ಗ್ಲಾಸ್ ಹೌಸಲ್ಲಿ ಅಂತೆ ನಾನು ಕೂಡ ಒಂದು ಗ್ಲಾಸ್ ಹೌಸಲ್ಲಿ ಕೂತಿದ್ದೀನಿ, ನಮ್ಮ ವಿರೋಧಿಗಳು ಕೂಡ ಒಂದು ಗ್ಲಾಸ್ ಹೌಸಲ್ಲಿ ಕೂತಿದ್ದೀರ ಅನ್ನೋ ಅವರು ಇಟ್ಕೋಬೇಕಲ್ಲ. ಯಾಕಂದರೆ ಅವರು ನಮ್ಮ ಮನೆ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ. ಬಹುತೇಕ ಅವರು ಗ್ಲಾಸ್ ಹೌಸಲ್ಲಿ ಕೂತಿದ್ದಾರೆ ಅನ್ನೋದನ್ನು ಅವರು ಮರಿತಾ ಇದ್ದಾರೆ. ಬಹುತೇಕ ಇದನ್ನು ಸ್ವಲ್ಪ ಇದ್ರ ಹಿನ್ನೆಲೆ ಯಾರು ಆಟ ಆಡ್ತಾ ಇದ್ದಾರಲ್ಲ ಅದನ್ನ ತಿಳ್ಕೋಬೇಕು ಅವರು. ಈ ರೀತಿ ಆಟ ಆಡೋದು ಸರಿಯಲ್ಲ. ತಾವು ಒಬ್ಬ ಕಾಜಿನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಂದು ಕಾಜಿನ ಮನೆಯವರಿಗೆ ಕಲ್ಲು ಹೊಡೆಯೋದು ಎಷ್ಟು ಸೂಕ್ತ ಅನ್ನೋದನ್ನು ನಾನು ಪ್ರಶ್ನೆ ಹಾಕಕ್ಕೆ ಬಯಸ್ತೇನೆ. ಸೋಮಶೇಖರ್ ಗೌಡ ಒಂದು ಏನೋ ತಪ್ಪು ಮಾಡಿರ್ಬೋದು, ಅವ್ರ ಹಿಂದೆ ಏನೋ ದಾಖಲೆಗಳಾಗಿರ್ಬೋದು, ಆದರೆ ಅದನ್ನ ಇಟ್ಕೊಂಡು ಇದಕ್ಕೆ ನನಗೆ ಅವರು ಲಿಂಕ್ ಮಾಡಿ ಇದ್ರ ಯಾರೋ ದ್ವೇಷ ತಕ್ಕೊಂಡು ಹೋಗಿ ನನ್ನ ಮೇಲೆ ಇದು ಕಲ್ಲನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅಲ್ಲ ಕಾಶಪ್ಪನವರು, ನಮ್ಗೆ ಅರ್ಥ ಆಗದೆ ಇರೋದು ಒಂದು ಅಂದರೆ, ತಾವು ಒಬ್ಬ ಚುನಾಯಿತ ಜನಪ್ರತಿನಿಧಿ, ಆಯ್ಕೆಯಾಗಿರುವಂಥ ಒಬ್ಬ ಸಿಟ್ಟಿಂಗ್ MLA, ನೀವು ಶಾಸಕರು, ಆಡಳಿತ ಪಕ್ಷದ ಶಾಸಕರು, ನಿಮ್ಮ ಪಕ್ಷ ಅಧಿಕಾರದಲ್ಲಿದೆ. ಇಂಥವರ ವಿರುದ್ಧ ಒಂದು ಷಡ್ಯಂತ್ರದಲ್ಲಿ ಸುಳ್ಳು ಪ್ರಕರಣವನ್ನು ದಾಖಲು ಮಾಡುವಷ್ಟು ಪ್ರಭಾವವನ್ನು ಯಾರಾದರೂ ಬೀರೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು ಬಗೆಹರಿಯದೇ ಇರುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ನಮಗೆ. ಖಂಡಿತವಾಗಿ. ಯಾಕೆಂದರೆ ಅನೇಕ ಮೊಕದ್ದಮೆಗಳನ್ನು ಎದುರಿಸಿದ್ದೀನಿ ನಾನು ಜೀವನದಲ್ಲಿ. ಕಳೆದ 2001ರಿಂದ ನಮ್ಮ ತಂದೆಯವರು ನಿಧನ ಹೊಂದಿದ ನಂತರ ಬಹುತೇಕ ನನಗೆ ವಿರೋಧಿಗಳು ಹೆಂಗೆ ಕಾಡಿದ್ದಾರೆ ಅಂದರೆ, ನನ್ನ ರಾಜಕೀಯ ಭವಿಷ್ಯವನ್ನು ಸಂಪೂರ್ಣವಾಗಿ ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದ ನನ್ನ ಮೇಲೆ ಅನೇಕ ಪ್ರಕರಣಗಳನ್ನು ದಾಖಲೆ ಮಾಡಿದರು. ಈಗ ನಾನು ನನ್ನ ಚುನಾವಣೆ ನಿಂತಹ ಸಂದರ್ಭದಲ್ಲಿ ನಾನು ಒಂದು ಎಫಿಡವಿಟನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದ್ದೀನಿ ನನ್ನ ವಿರುದ್ಧ ಎಷ್ಟು ಮೊಕದ್ದಮೆಗಳಿದ್ದಾವೆ. ಈ ಮೊಕದ್ದಮೆಗಳನ್ನು ಎಲ್ಲವನ್ನು ನೀವು ಡಿಟೇಲ್ ಆಗಿ ಚರ್ಚೆ ಮಾಡಿದರೆ ಇದೆಲ್ಲ ರಾಜಕೀಯ ಪೀಡಿತವಾದ ಒಂದು ಮೊಕದ್ದಮೆ ಹೊರತಾಗಿ ನನ್ನ ವೈಯಕ್ತಿಕ ಆಸ್ತಿಗೋಸ್ಕರವಾಗಲಿ. ಮೊನ್ನೆ ಯಾರೋ ಹೇಳ್ತಾ ಇದ್ರು ಮಾಧ್ಯಮದಲ್ಲಿ ಚೀನಾ ಬಾಯರಿಗೆ ಹೊಡೆದ್ರು ಅಂತ. ಎಲ್ಲಿದೆ ಮೊಕದ್ದಮೆ? ದಾಖಲೆ ಆಗಿದೆಯಾ? ಸುಮ್ಮನೆ ಹೇಳೋದು ಚೀನಾ ಬಾಯರಿಗೆ ಹೊಡೆದ್ರು, ಚೀನಾದವರು ಬಂದರು ಹೊಡೆದ್ರು, ಅಲ್ಲಿ ಗ್ರೆನೇಡ್ದವ್ರಿಗೆ ಅಕ್ರಮ ಗಣಿಗಾರಿಕೆ, ಪ್ರೂಫ್ ಬೇಕಲ್ಲ. ಯಾವುದಾದ್ರೂ ಮಾಡಿದ್ದೇನೆ ಅನ್ನೋದಕ್ಕೆ ಒಂದು ದಾಖಲೆ ಸಮೇತ ಬರಬೇಕು ಇವರು. ಸುಮ್ಮನೆ ಇವತ್ತು ತಾನೇ ನಿಮ್ಮ ಚಾನಲ್ನಲ್ಲಿ ನಾನು ನೋಡ್ತಾ ಇದ್ದೆ, ಸುವರ್ಣದಲ್ಲಿ ದೊಡ್ಡನಗೌಡ ಪಾಟೀಲ್ ಮಾತಾಡ್ತಾ ಇದ್ರು, ಅವರು ವಂಶವೇ ಹಂಗೆ ಬಂದಿದೆ ಅಂಥೇಳಿ. ನಮ್ಮ ವಂಶವೇ ಹಿಂಗೆ ಬಂದಿದ್ರೆ ದೊಡ್ಡನಗೌಡ್ರೆ ನಿಮ್ಮ ವಂಶ ಯಾವುದು? ನೀವು ಯಾವ ರೀತಿ ಬೆಳೆದಿದ್ದೀರಾ ನಿಮಗೆ ಗೊತ್ತಿಲ್ವಾ ನನಗೆ? ನೀವು ನಮ್ಮ ಕ್ಷೇತ್ರಕ್ಕೆ ಬರೀ ಒಂದು ಹೊಲ ಕಾಯೋ ನೆಪದಲ್ಲಿ ನಿಮ್ಮ ಮಾವನ ಹೊಲ ಕಾಯೋದಕ್ಕಾಗಿ ಬಂದಂಥವ್ರು ನೀವು. ಇದೇ ಮರ್ತಿಲ್ಲ ನಾನು. ಇದೇ ಕೇವಲ 2004ರಿಂದ ನಿಮ್ಮ ರಾಜಕೀಯ ಭವಿಷ್ಯ ಪ್ರಾರಂಭ ಆಗಿದೆ. ನಮ್ಮ ರಾಜಕೀಯ ಭವಿಷ್ಯ 1978ರಿಂದ ಪ್ರಾರಂಭ ಆಗಿದೆ. ಇದಕ್ಕೆ ವ್ಯತ್ಯಾಸವನ್ನು ಕಂಡು ಹಿಡ್ಕೋಬೇಕು. ಯಾಕಂದರೆ ಇವರು ಕೇವಲ ಆರೋಪ ಮಾಡೋದ್ರಲ್ಲೇ ಬಂದರು. ಈ ಆರೋಪ ಮಾಡಿ 2 ಬಾರಿ ಗೆದ್ದರು ನಮ್ಮ ಕ್ಷೇತ್ರನ. ಸತ್ಯಾಸತ್ಯತೆ ತಿಳ್ಕೊಂಡಂಥ ನನ್ನ ಕ್ಷೇತ್ರದ ಜನ ಇವತ್ತು ನಾನು ಆರಿಸಿ ಕಳಿಸಿದ್ದಾರೆ. ನಿಮ್ಮ ಮಾಧ್ಯಮದಲ್ಲಿ ಅನೇಕ ಜನ ನೋಡಿದೆ ನಾನು ಪ್ರತಿಕ್ರಿಯೆಯನ್ನು ಕೊಡೋದು. ನಮ್ಮ ಕ್ಷೇತ್ರದವರು ಯಾರೋ ಪರಶುರಾಮ್ ಮಹಾರಾಜ್ ಅನ್ನೋನು, ಆಮೇಲೆ ಯಾವನೋ ಇನ್ನೊಬ್ಬ ಅನೇಕ ಜನ
ಹೆಸರುಗಳನ್ನು ನಾನು ಮರ್ತಿದ್ದೇನೆ. ಅವರು ನಗರಸಭೆ ಅಧ್ಯಕ್ಷ ಇದ್ದಂತೆ, ಅವರು ಗುಂಡಾಗಿರಿ ಮಾಡ್ಕೊಂಡು ಬಂದರು ಅಂತಂದರೆ ಗುಂಡಾಗಿರಿ ಅರ್ಥ ಏನು? ನನಗೊಂದು ಸ್ಪಷ್ಟೀಕರಣ ಪಡಿಸಿ. ಗುಂಡಾಗಿರಿ ಅರ್ಥ ಏನು? ಗುಂಡಾಗಿರಿ ಅರ್ಥ ಮಾಡೋನು ಒಬ್ಬ ರಾಜಕಾರಣಿ ಆಗೋದು ಸಾಧ್ಯನಾ? ಒಬ್ಬ ಜನರ ಮನಸ್ಸನ್ನು ಗೆದ್ದು ಬರೋಕ್ಕೆ ಸಾಧ್ಯನಾ? ನನ್ನ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ನಾನು ಎಂಥ ಮನುಷ್ಯ. ನನ್ನ ನಿಮ್ಮ ಚಾನಲ್ ಹೇಗಿದೆ, ಸುವರ್ಣ ನೇರ ದಿಟ್ಟ ಅಂತ ಏನು ಹೇಳ್ತೀರಿ, ಆ ಮನುಷ್ಯ ನಾನು. ನೇರ ದಿಟ್ಟ. ನಾನು ಒಂದು ಸ್ಪಷ್ಟೀಕರಣ ಪಡಿಸೋಕ್ಕೆ ಬರ್ತೀನಿ, ನಾನು ನೇರವಾಗಿ ಮಾತಾಡೋವಂಥವನು. ಆಗತ್ತಂದರೆ ಆಗತ್ತೆ, ಇಲ್ಲ ಅಂದರೆ ಇಲ್ಲ. ಆದರೆ ಸುಳ್ಳು ಹೇಳಿ ಜನರನ್ನು ಮೋಸ ಮಾಡಿ ಜನರ ಹತ್ರ ನಾನು ಯಾವುದೇ ರೀತಿ ಬೆಂಬಲ ಪಡೆಯೋದಕ್ಕಾಗಲಿ, ನನ್ನ ಶಬಾಸ್ಗಿರಿ ಪಡೆಯೋದಕ್ಕಾಗಲಿ ನಾನು ಯಾವತ್ತೂ ಆ ಕೆಲಸವನ್ನು ಮಾಡಿಲ್ಲ. ನಾನು ನೇರವಾಗಿರುವಂಥ ಮನುಷ್ಯ, ಸತ್ಯವನ್ನು ಹೇಳುವಂಥ ಮನುಷ್ಯ. ನಾನು ನಮ್ಮ ಕ್ಷೇತ್ರದ ಅಣ್ಣ ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಹುಟ್ಟಿದಂಥ ಮನುಷ್ಯ. ಅಣ್ಣ ಬಸವಣ್ಣನವರು ಕೂಡಲ ಸಂಗಮ ಕ್ಷೇತ್ರದಲ್ಲಿ ನಾನು ಹುಟ್ಟಿದಂಥ ಮನುಷ್ಯ. ಕೂಡಲ ಸಂಗಮನಾಥನನ್ನು ನಡೆದ ಒಂದು ನೆನಪುಂಟಂಥ ಮನುಷ್ಯ. ಆ ಕೂಡಲ ಸಂಗಮನಾಥ ನನ್ನ ಎಂದೆಂದೂ ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ. ನನಗೆ ಸೊ ಕಾಶಪ್ಪನವರವರೇ, ತಮ್ಮ ಪರವಾಗಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ಸಲ್ಲಿಕೆಯಾಗಿರುವಂಥದ್ದು, ಆ ಕೆಲಸವನ್ನು ತಾವೇ ಮುಂದೆ ನಿಂತು ಮಾಡಿದ್ರಾ ಅಥವಾ ತಮ್ಮ ಪರವಾಗಿ ಯಾರಾದರೂ ಮಾಡಿದ್ರಾ? ನಿರೀಕ್ಷಣಾ ಜಾಮೀನಿನ ಅರ್ಜಿ ನ್ಯಾಯಾಲಯದ ಎದುರಿಗೆ ಬರಬಾರ್ದು ಅಂದ್ಕೊಂಡೇ ತಾವು ತಿರುಪತಿಲಿದ್ರಾ? ಹೇಗೆ ಆ ವಿಷಯಕ್ಕೂ ಇದಕ್ಕೂ ಏನು ಸಂಬಂಧ ಅಂತ? ಹಲೋ ಕಾಶಪ್ಪನವರವ್ರೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಇವಾಗ ಕೇಳಿಸ್ತಾ ಇದೆ, ಹೇಳಿ. ತಮ್ಮ ಪರವಾಗಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ಸಲ್ಲಿಕೆಯಾಗಿದೆ ನ್ಯಾಯಾಲಯದಲ್ಲಿ. ಅರ್ಜಿ ವಿಚಾರಣೆ ಹಂತದಲ್ಲಿದೆ. ಸೋಮವಾರ ಅದರ ಬಗ್ಗೆ ತೀರ್ಪು ಹೊರಬೀಳಬೇಕಾಗಿದೆ. ತಾವೇ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಮೂವ್ ಮಾಡಿದ್ರಾ? ತಮ್ಮ ಪರವಾಗಿ ಇನ್ಯಾರಾದರೂ ಆ ಕೆಲಸವನ್ನು ಮಾಡಿದ್ರಾ? ನಿರೀಕ್ಷಣಾ ಜಾಮೀನಿನ ಅರ್ಜಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುವ ತನಕ ನಾನು ಹೊರಗಡೆ ಕಾಣಿಸಿಕೊಳ್ಳಬಾರದು ಅನ್ನುವಂಥ ನಿರ್ಧಾರಕ್ಕೆ ಬಂದು 4 ದಿನ ತಾವು ಯಾರ ಕೈಗೂ ಸಿಗದ ಹಾಗಿದ್ರಾ? ಹೇಗೆ? ಇಲ್ಲ, ಅದೆಲ್ಲ ಸುಳ್ಳು. ನಾನು ನಿಮಗೆ ಹೇಳಿದ ಹಾಗೆ ನಾನು ದೇವರ ಹತ್ರ ಹೋಗಿದ್ದು ಸತ್ಯ, ತಿರುಪತಿಗೆ ಹೋಗಿದ್ದು ಸತ್ಯ, ದರ್ಶನವನ್ನು ಮಾಡ್ಕೊಂಬರ್ಬೇಕು ಅಂತ. ಆದರೆ ನಿರೀಕ್ಷಣೆ ಜಾಮೀನಿಗೆ ನಮ್ಮ ವಕೀಲರು ಈಗಾಗಲೇ ನಮ್ಮ ಸತೀಶ್ ರಾಯ್ಕರ್ ಅವರು ಆ ನಿರೀಕ್ಷಣೆ ಜಾಮೀನಿನ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ನಾನು ಅದಕ್ಕೆ ತಲೆಬಾಗಲು ನಾನು ಸಿದ್ಧಿದ್ದೀನಿ. ಮತ್ತು ಒಂದು ಸ್ಪಷ್ಟೀಕರಣ, ಅನೇಕ ಇದರಲ್ಲಿ ನೋಡಿದೆ ನಾನು, ಏನಂದರೆ ಈ ಇವರು ಪೊಲೀಸರಿಗೆ ಸಿಗ್ತಾ ಇಲ್ಲ, ಆಮೇಲೆ ಪೊಲೀಸರಿಗೆ ಸಹಕರಿಸ್ತಾ ಇಲ್ಲ ಅಂಥೇಳಿ. ನನಗೆ ಇವತ್ತು ಈಗಲೇ ನನಗೆ ಯಾವಾಗ ಪೊಲೀಸ್ನವರು ಆ ಇಲಾಖೆಯವರು ನನಗೆ ದೂರನ್ನು ಕೊಡ್ತಾರೆ, ನನಗೆ ಬರೋಕ್ಕೆ ಹೇಳ್ತಾರೆ, ನನ್ನಿಂದ ಈ ವಿಚಾರಣೆಗೆ ಏನು ನಾನು ಸ್ಪಂದಿಸಬೇಕಾಗಿದೆ, ಖಂಡಿತವಾಗಿ ಅವ್ರು ಯಾವಾಗ ಕರೀತಾರೆ ನಾನು ಅವರಿಗೆ ಖಂಡಿತವಾಗಿ ಹೋಗಿ ನನ್ನ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ಹೇಳಿ ಬರ್ತೇನೆ. ಅದರಲ್ಲಿ ಯಾವುದೇ ಹುರುಳಿಲ್ಲ. ನಾನು ಇದು ತಪ್ಪಿಸಿಕೊಳ್ಳುವಂಥ ಕೆಲಸವೂ ಇಲ್ಲ. ನಾನು ಇಲ್ಲೇ ಇದ್ದೀನಿ, ಇಲ್ಲೇ ಇರ್ತೀನಿ. ಈ ಸುಳ್ಳು ಪ್ರಚಾರಕ್ಕೆ ದಯವಿಟ್ಟು ನಾನು ನಿಮಗೂ ಕೂಡ, ಯಾಕಂದರೆ ನಿಮ್ಮ ಚಾನಲನ್ನು ನಾನು ಭಾಳ ಮೆಚ್ತೀನಿ. ನೇರ ದಿಟ್ಟ ಅಂತ ಅನ್ನೋದೇನಿದೆಯಲ್ಲ, ಆ ಸುವರ್ಣ ವಾಹಿನಿಯನ್ನು ಅದನ್ನು ನೀವು ಕೂಡ ಖಂಡಿತವಾಗಿ ಅದೇ ರೀತಿ ನೆನಪಿಟ್ಕೊಳ್ಳಿ, ಅದೇ ರೀತಿ ನಡ್ಕೊಳ್ಳಿ. ನಾನು ನಿಮ್ಮ ಹಾಗೆ ಇರುವಂಥ ಮನುಷ್ಯ, ನೇರ ದಿಟ್ಟ, ಆ ರೀತಿಯಲ್ಲಿ ನಾನು ನಡೆಯುವಂಥ ಮನುಷ್ಯ. ದಯವಿಟ್ಟು ಯಾವುದೇ ಸುಳ್ಳು ಮಾಹಿತಿಗಳನ್ನು, ಸುಳ್ಳು ಹೇಳಿಕೆಗಳನ್ನು ತಗೊಂಡು ನಮಗೆ ಅಪಪ್ರಚಾರ ಮಾಡುವಂಥ ಕೆಲಸ ಆಗಬಾರ್ದು ಅನ್ನೋ ವಿನಂತಿಯನ್ನು ತಮ್ಮ ಮೂಲಕ ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನನ್ನ ಕ್ಷೇತ್ರ ಖಂಡಿತವಾಗಿಯೂ ಕಾಶಪ್ಪನವರವರೇ, ನಾವು ನೇರ ದಿಟ್ಟ ನಿರಂತರ ಆ ವಿಷಯದ ಬಗ್ಗೆ ಎರಡನೇ ಮಾತೇ ಬೇಡ. ಆದರೆ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಅಂತಂದರೆ, ತಮ್ಮನ್ನು ಬಂಧಿಸದೇ ಇರುವಂತೆ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದಿತು ಅನ್ನುವಂತಹ ಆರೋಪವನ್ನು ಎದುರಿಸ್ತು. 2 ದಿನಗಳ ಕಲಾಪದ ಅವಧಿಯಲ್ಲಿ ತಾವು ಕೂಡ ಅದನ್ನು ಗಮನಿಸಿದ್ರಿ ಅಂದ್ಕೊಳ್ತೀನಿ. ಪೊಲೀಸ್ ಅಧಿಕಾರಿಗಳ ಮೇಲೆ ಗೃಹ ಸಚಿವರು, ಮುಖ್ಯಮಂತ್ರಿಗಳು ಒತ್ತಡವನ್ನು ತಂದಿದ್ದಾರೆ, ನಿಮ್ಮನ್ನು ಬಂಧಿಸಬಾರದು ಅನ್ನುವಂಥದ್ದು. ಅಂಥ ಆರೋಪವನ್ನು ಗೃಹ ಸಚಿವರು, ಮುಖ್ಯಮಂತ್ರಿಗಳು ಎದುರಿಸಿದರು. ಏನು ಹೇಳ್ತಿರ್ತಾವೆ ಅದ್ರ ಬಗ್ಗೆ? ದಯವಿಟ್ಟು ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಎಲ್ಲರಿಗೂ, ನನ್ನ ಗೌರವಾನ್ವಿತ ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ KPCC ಅಧ್ಯಕ್ಷರಿಗೆ, ನಮ್ಮ ಸದನದ ಎಲ್ಲ ಸದಸ್ಯರಿಗೆ ನಾನು ಕ್ಷಮೆಯನ್ನು ಯಾಚಿಸಲು ಬಯಸ್ತೀನಿ. 2 ದಿವಸ ಕಲಾಪ ಇದಾಯಿತು ಅನ್ನೋದಕ್ಕೆ. ಆದರೆ ನ್ಯಾಯಾಂಗ ಅದ್ರ ಕೋರ್ಸ್ ಆಫ್ ಆ್ಯಕ್ಷನ್ ತಗೊಳುತ್ತೆ. ಯಾಕಂದರೆ ಈ ಕಂಪ್ಲೇಂಟ್ ದಾಖಲೆ ಮಾಡಿದ ತಕ್ಷಣವೇ ಯಾರು ಏನು ಎದಕ್ಕೆ ನಡೀತು ಅನ್ನೋದು ವಿಚಾರಣೆ ಕೂಡ ಆಗಬಾರ್ದಾ? ವಿಚಾರಣೆಗಳನ್ನು ಆದಮೇಲೆ ಯಾರಾದರೂ ಅರೆಸ್ಟ್ ಮಾಡುವಂಥ ಒಂದು ಸಂದರ್ಭ ಬರುತ್ತೆ. ಆ ವಿಚಾರಣೆ ಮಾಡೋದಕ್ಕೂ ಕಾಲಾವಕಾಶ ಕೊಟ್ಟಿಲ್ಲ. ಇವರು ದಿನನಿತ್ಯ ವಿರೋಧ ಪಕ್ಷದವರು ಅದು ಒಂದೇ ಇಟ್ಕೊಂಡು ಸದನದ ಕಲಾಪವನ್ನು ಹಾಳು ಮಾಡಿ, ಸದನದ ಸಮಯವನ್ನು ಹಾಳು ಮಾಡಿ. ನೀವು ನೋಡಿದ್ರಿ ಈಶ್ವರಪ್ಪನವರು ವರ್ತನೆ ನೋಡಿದ್ರಿ. ಒಬ್ಬ ಉಪಮುಖ್ಯಮಂತ್ರಿ ಅಂತ ಆದಂಥವ್ರು, ಒಬ್ಬ ಪಕ್ಷದ ಅಧ್ಯಕ್ಷ ಆದಂಥವ್ರು ಸದನದ ಪತ್ರವನ್ನು, ನಮ್ಮ ಗೃಹ ಸಚಿವರು ಕೊಟ್ಟಂಥ ಉತ್ತರವನ್ನು ಸದನದಲ್ಲಿ ಹರಿದು ಹಾಕ್ತಾರೆ ಅಂದರೆ ಇವ್ರು ನೋಡಿ, ಇವ್ರ ವರ್ತನೆ ಸರಿನಾ?
ಗುಂಡಾಗಿರಿ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರಕ್ಕೆ ಬಂದಿದೆ ಅವಾಗ ಗುಂಡಾಗಿರಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಇವ್ರ ಪಕ್ಷ ಏನು ಮಾಡಿತ್ತು ಸ್ವಾಮಿ? 5 ವರ್ಷ ಕಾಲ ಏನು ಗುಂಡಾಗಿರಿ ಮಾಡಿಲ್ಲ ಇವರು ಯಡಿಯೂರಪ್ಪನವ್ರ ಸರ್ಕಾರ, ಜಗದೀಶ್ ಶೆಟ್ಟರ್ ಸರ್ಕಾರ, ಸದಾನಂದ ಗೌಡರ ಸರ್ಕಾರ ಎಷ್ಟೊಂದು ಹಗರಣದಲ್ಲಿ ಸಿಕ್ಕೊಂಡಿಲ್ಲ. ಎಷ್ಟು ಮಂತ್ರಿಗಳು ವಿಧಾನಸೌಧ ಪವಿತ್ರವಾದ ಸ್ಥಾನವಂತ ನಾವು ಹೇಳ್ತೀವಿ, ಅಲ್ಲಿ ಬ್ಲೂ ಫಿಲ್ಮ್ ಅನ್ನು ನೋಡಿದ್ರು, ಅಲ್ಲಿ ಆ ಪವಿತ್ರವಾದ ಸ್ಥಾನದಲ್ಲಿ ಆ ಕುರ್ಚಿಯ ಮೇಲೆ ಹತ್ಕೊಂಡು ಶರ್ಟನ್ನು ಹರ್ಕೊಂಡ್ರು. ಇವರು ಎರಡ ಹೇಳಿದರೆ ಅದನ್ನ ಅಂಥ ಪ್ರವೃತ್ತಿಗೆ ಹೊಂದಿದಂಥವ್ರು ಕಾಂಗ್ರೆಸ್ ಪಕ್ಷದವರಲ್ಲ. ಕಾಂಗ್ರೆಸ್ ಪಕ್ಷ ಈ ದೇಶದ 130 ವರ್ಷ ಇತಿಹಾಸ ಇರುವಂಥ ಪಕ್ಷ. ಆ ಪಕ್ಷದಲ್ಲಿ ಹುಟ್ಟಿ ಬೆಳೆದಂಥವ್ನು ನಾನು, ನನಗೆ ಗೌರವ ಇದೆ. ಆ ಪಕ್ಷದ ಒಂದು ಅಡಿಯಲ್ಲಿ ಬೆಳೆಯುವವನು, ನನಗೆ ಆ ಪಕ್ಷದ ಗೌರವವನ್ನು ಕಾಪಾಡಬೇಕು. ಆ ಪಕ್ಷದ ಸಿದ್ಧಾಂತಕ್ಕೆ ನಾನು ನಡೆದಂಥ ಮನುಷ್ಯ. ಆ ರೀತಿ ನಡೆದು ತೋರಿಸ್ತೀವಿ. ಕಾಂಗ್ರೆಸ್ ಪಕ್ಷದ ಮೇಲೆ ಸುಮ್ಮನೆ ಆರೋಪವನ್ನು ಹೊರಿಸೋದು, ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಹೊರಿಸೋದು, ಗುಂಡಾಗಿರಿ ಮಾಡ್ತಾರೆ ಅಂತ ಅನ್ನೋದು ಇದೆಲ್ಲ ತಪ್ಪು. ಇವರು ವಿರೋಧ ಪಕ್ಷದವರು ತಾವೇನು ಮಾಡ್ಕೊಂಡಿದ್ದಾರೆ? ತಮ್ಮ ಬೆನ್ನು ಕಾಣುತ್ತಾ? ತಮ್ಮ ಬೆನ್ನು ನೋಡ್ಕೊಳ್ಳಿ. ಇವ್ರು ಏನು ಮಾಡಿದ್ದಾರೆ ಕಳೆದ 5 ವರ್ಷದಲ್ಲಿ? ಈ ಜನ ಯಾಕೆ ಇವ್ರನ್ನ ಇಲ್ಲಿಂದ ಇವತ್ತು ಈ ರಾಜ್ಯದಿಂದ ಕಿತ್ತು ಹಾಕಿದ್ರು? ಇದನ್ನ ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಜಗದೀಶ್ ಶೆಟ್ಟರ್ ಸುಮ್ಮನೆ ಒಂದು ವಿಷಯ ತೆಗೆದುಕೊಂಡು ಎಲ್ಲರಿಗೂ ಮೆಸೇಜ್ ಕಳಿಸಿದ್ದಾರೆ, ವಿಜಯಾನಂದ ಕಾಶ್ಯಪ್ನವ್ರಿಗೆ ರಾಜೀನಾಮೆ ಕೊಡೋಕ್ಕೆ ಕೇಳ್ರಿ ಅಂತೇಳಿ. ನಾಚಿಗೆ ಬರಲ್ಲ ಇವರು ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ, ಒಬ್ಬ ಮುಖ್ಯಮಂತ್ರಿಗಳಾಗಿ ಈ ರೀತಿ ಮಾಡೋದಕ್ಕೆ? ರಾಜೀನಾಮೆ ಕೇಳಿದ್ರಲ್ಲ, ಇವ್ರು ರಾಜೀನಾಮೆ ಕೊಟ್ರ? ಎಷ್ಟು ಜನ ಅಲ್ಲಿ? 3 ಜನ ಒಬ್ಬ ಮಂತ್ರಿಗಳು ಇದು ಬ್ಲೂ ಫಿಲ್ಮ್ ಅನ್ನು ನೋಡಿದ್ರು, ಇವ್ರು ರಾಜೀನಾಮೆ ಕೊಟ್ರ? ಕೇವಲ ರಾಜೀನಾಮೆ ಕೊಡಿಸಿ, ಮಂತ್ರಿಗಿರಿಗೆ ರಾಜೀನಾಮೆ ಕೊಡಿಸಿ ಮತ್ತೆ ಇವ್ರನ್ನ ಕಮಿಟಿ ರಚಿಸಿ ವಾಪಸ್ ತೆಗೆದುಕೊಂಡ್ರು. ಇದು ಸರಿನಾ? ಇವ್ರು ಅವ್ರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ಟು ಅವ್ರು ಗೆಲ್ಲಿಸಿದ್ರು, ಇದು ಸರಿನಾ? ನಮ್ಮ ಪಕ್ಷದಲ್ಲಿ ಆ ರೀತಿ ಯಾವುದೂ ಇಲ್ಲ. ನಮ್ಮ ಪಕ್ಷ ಒಂದು ಸಿದ್ಧಾಂತಕ್ಕೆ ಒಂದು ಪ್ರಾಮಾಣಿಕತೆಗೆ ಇರುವಂಥ ಪಕ್ಷ. ಆ ಪಕ್ಷದಲ್ಲಿ ಬೆಳೆದಂಥವನು ಆ ರೀತಿ ನಾನು ನಡ್ಕೊಂಡು ತೋರಿಸ್ತೀನಿ ಅನ್ನೋ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಕ್ಕೆ ಬಯಸ್ತೇನೆ.